ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹುಂಡಿ 58,74,550 ಸಂಗ್ರಹ. ನಾಯಕನಹಟ್ಟಿ ಊರ ಸುತ್ತ 7 ಪುರ 7 ಕೆರೆಗಳನ್ನು ನಿರ್ಮಿಸುವ ಮೂಲಕ ಜನರಿಗೆ ಮಾಡಿದಷ್ಟು ನೀಡು ಭಿಕ್ಷೆ ಇಡೀ ಜಗತ್ತಿಗೆ ಸಾರಿದ ಕಾಯಕ ಯೋಗಿ ಐತಿಹಾಸಿಕ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಹೊರಮಠದಲ್ಲಿ ಹುಂಡಿ ಎಣಿಕೆ ಕಾರ್ಯವನ್ನು ಬುಧವಾರ ದೇವಾಲಯದ ಆವರಣದಲ್ಲಿ ಕೆನರಾ ಬ್ಯಾಂಕ್ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು. ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ 9 ಗಂಟೆಗೆ ಶುರುವಾದ ಎಣಿಕೆ ಕಾರ್ಯ ಮಧ್ಯಾಹ್ನ 1 ಗಂಟೆಗೆ ಮುಕ್ತಾಯವಾಯಿತು. ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ 5 ಗಂಟೆಗೆ ಮುಕ್ತಾಯವಾಯಿತು. ನಾಯಕನಹಟ್ಟಿ ಪಟ್ಟಣದ ಐತಿಹಾಸಿಕ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಬುಧವಾರ ದೇವರ ಹುಂಡಿ ಹಣವನ್ನು ಎಣಿಸಲಾಯಿತು. ಇನ್ನು ಹೊರಮಠದಲ್ಲಿ 14,09,855 ರೂಪಾಯಿ, ಒಳಮಠದಲ್ಲಿ 44,64,695 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಒಟ್ಟಾರೆಯಾಗಿ 58,74,550 ರೂಪಾಯಿ ಹಣ ಸಂಗ್ರಹವಾಗಿದೆ. ಸಂಗ್ರಹವಾದ ಹಣವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು. ಇನ್ನು ಹುಂಡಿಗಳಲ್ಲಿ ಬೆಳ್ಳಿ ನಾಣ್ಯಗಳು, ಬೆಳ್ಳಿ ತೊಟ್ಟಿಲು, ಇನ್ನಿತರ ಬೆಳ್ಳಿ ಆಭರಣಗಳು ಕಂಡುಬಂದವು. ವಿದೇಶಿ ಕರೆನ್ಸಿಯೂ ಕೂಡ ಕಂಡುಬಂದವು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೇವಾಲಯಕ್ಕೆ ಬರುವ ಹಣವನ್ನು ದೇವಸ್ಥಾನ ಅಭಿವೃದ್ಧಿಗಾಗಿ ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಹಣವನ್ನು ಬಳಕೆ ಮಾಡಲಾಗುವುದು ಎಂದರು. ಮುಜರಾಯಿ ಅಧಿಕಾರಿ ಸದಾಶಿವಪ್ಪ, ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್, ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್, ಶಂಕರ್, ಪ್ರದೀಪ್, ರವಿ, ಅಶೋಕ್ ಹಾಗೂ ಜಗದೀಶ್ ಬಾಬು, ಪುಷ್ಪಲತಾ, ಗ್ರಾಮ ಸಹಾಯಕರಾದ ಚನ್ನಬಸಪ್ಪ, ಓಬಣ್ಣ, ತಿಪ್ಪೇಸ್ವಾಮಿ, ಹೇಮಂತ್ ನಾಯ್ಕ, ನಾಗರಾಜು, ಕುಮಾರ್ ಮತ್ತು ಹರೀಶ್, ತಿಮ್ಮಯ್ಯನಹಳ್ಳಿ, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಮತ್ತು ಸಿಬ್ಬಂದಿ ಶ್ರಾವಣಿ ಮತ್ತು ನಲಗಿತನಹಟ್ಟಿ, ಎಂಬಿ ಮಹಸ್ವಾಮಿ ಮತ್ತು ಎಂಬಿ ವೆಂಕಟೇಶ್, ವೀರಭದ್ರಪ್ಪ, ದೇವಾಲಯ ಸಿಬ್ಬಂದಿ ಎಸ್ ಸತೀಶ್ ಮತ್ತು ಮಹೇಶ್, ಮನು, ಪ್ರಕಾಶ್, ಶಿವಣ್ಣ ಮತ್ತು ಮಂಜುನಾಥ್ ಮತ್ತು ಮಂಜು, ಮಹದೇವ, ಸಿದ್ದು, ತಿಪ್ಪಣ್ಣ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ಟಿವಿ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯಲ್ಲಿ ನಮಸ್ಕರಿಸುತ್ತಾ ಮಾಡಿದಷ್ಟು ನೀಡಿ ಭಿಕ್ಷೆ ಎಂಬ ಧ್ಯೇಯವಾಕ್ಯದೊಂದಿಗೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಹುಂಡಿ ಎಣಿಕೆಯನ್ನು ಈ ದಿನ ಅಂದರೆ 29/10/2025 ಮೊನ್ನೆ ತಹಸೀಲ್ದಾರ್ ಅವರ ಉಸ್ತುವಾರಿಯಲ್ಲಿ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿ ಎಲ್ಲ ಗ್ರಾಮ ಸಹಾಯಕರು ಸಿಬ್ಬಂದಿಯೊಂದಿಗೆ ಇಂದು ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಹುಂಡಿಗಳನ್ನು ಹೊರಮಠದ ಹುಂಡಿಗಳನ್ನು ತೆಗೆದು ಎಣಿಕೆ ಮಾಡಲಾಗ್ತಾಯಿದೆ. ಈಗ ಈ 90% ಹುಂಡಿ ಎಣಿಕೆ ನಡೀತಾ ಇದೆ. ಈ ನಂತರ ನೆಕ್ಸ್ಟು ನಾವು ಒಳಮಠದಲ್ಲಿ ಹುಂಡಿ ಎಣಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಇವತ್ತು ಈ ಹುಂಡಿ ಹಣವನ್ನು ದೇವಸ್ಥಾನದ ಉಳಿತಾಯ ಖಾತೆಗೆ ಜಮಾ ಮಾಡ್ತೀವಿ. ಅದನ್ನು ಜಮಾ ಮಾಡಿ ನಂತರ ಅದನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಮತ್ತು ದೇವಾಲಯದ ಸಿಬ್ಬಂದಿಗಳ ವೇತನಕ್ಕಾಗಿ ಬಳಸ್ತೀವಿ. ಯಾವುದೇ ಹಣವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಿರಲಿಲ್ಲ. ಹಾಗಾಗಿ ಎಲ್ಲ ಭಕ್ತರು ಸಹ ತಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರುವ ಇಚ್ಛೆ ಈಡೇರಲಿ, ದೇವರ ಕಾರ್ಯಕ್ಕೆ ಧನ ಮನ ಸಂತೋಷದಿಂದ ಅರ್ಪಿಸಬೇಕಾಗಿ ಬೆಳೆ ದಾಸೋಹ ಇದೆ, ಕುಡಿಯೋ ನೀರಿನ ಸೌಲಭ್ಯ ಇದೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿರೋದ್ರಿಂದ ಹೆಚ್ಚು ಭಕ್ತಾದಿಗಳು ದೇವಸ್ಥಾನಕ್ಕೆ ತಮ್ಮ ಮನಸ್ಸಿಗೆ ಬಂದಂತಹ ದವಸ ಧಾನ್ಯಗಳನ್ನು ಹಣವನ್ನು ಕಾಣಿಕೆ ರೂಪದಲ್ಲಿ ಅರ್ಪಿಸಿ ಅಧಿಕೃತವಾಗಿ ರಸೀದಿಯನ್ನು ಪಡೆದು ದೇವರಿಗೆ ಅರ್ಪಿಸಬೇಕಾಗಿ ಕೇಳ್ಕೊಳ್ತೀವಿ.